ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ನೆನ್ನೆ ಮತ್ತು ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಪ್ಲೇಸು ಚೆನ್ನಾಗಿದೆ, ವೈಬು ಚೆನ್ನಾಗಿತ್ತು. ಸೊ ಇವಾಗ ಟೈಮ್ ಆಗಿದೆ 9 ಗಂಟೆ, ಬಟ್ ಸ್ಟಿಲ್ ನೋಡ್ಬೋದು ಫುಲ್ ಫಾಗ್ ಇದೆ. ಸೊ ಇವಾಗ ನಾವು ಹೋಗ್ತಾಯಿದ್ದೀವಿ ಬ್ರೇಕ್ಫಾಸ್ಟ್. 10 o'clockಗೆ ಬ್ರೇಕ್ಫಾಸ್ಟ್ ಖಾಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ಗೆ ಹೋಗ್ತೀವಿ. ಅದಾದಮೇಲೆ ಕಪಲ್ ಆಫ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಐಡಿಯಾ ಇದೆ. ಲೆಟ್ಸ್ ಸಿ. ಇವಾಗ ಬ್ರೇಕ್ಫಾಸ್ಟ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಇಬ್ಬರು ನಾವು ರೆಡಿಯಾಗಿ ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. ಹೇಗಿದ್ದೇನೆ ನೈಟು? ಚೆನ್ನಾಗಿತ್ತು. ಒಳ್ಳೆ ಫೈರ್ ಕ್ಯಾಂಪು. ಫುಡ್ ಕೂಡ ವಿಡಿಯೋ ಮಾಡೋದು ಮರ್ತೋದ್ರಿ. ಯಾ, ಫೈರ್ ಕ್ಯಾಂಪ್ ಆ್ಯಕ್ಚುಲಿ ಎಲ್ಲರಿಗೂ ಸೇರಿಸ್ಬಿಟ್ಟು ಮಾಡ್ತಾರೆ. ಯಾರ್ಯಾರು ಸ್ಟೇ ಆಗಿರ್ತಾರೆ ಅವ್ರನ್ನ ಕೆಳಗಡೆ ಸೇರಿಸ್ಬಿಟ್ಟು ಫೈರ್ ಕ್ಯಾಂಪ್ ಮಾಡ್ತಾರೆ. ಸಖತ್ತಾಗಿತ್ತು. ಫುಡ್ ಕೂಡ ಚೆನ್ನಾಗಿತ್ತಲ್ಲ? ತುಂಬ ಚೆನ್ನಾಗಿತ್ತು. ಬಟ್ ಏನು ಅಂತಂದರೆ ಇಲ್ಲೆಲ್ಲ ಟೈಮ್ ಲೈನಲ್ಲಿ ನಡೆಯುತ್ತೆ. ಸೊ ನೀವು ಅವಾಗಂದ್ರೆ ಅವಾಗ ಹೋದರೆ ಫುಡ್ ಸಿಗೋಲ್ಲ, ಇಷ್ಟಿಷ್ಟು ಟೈಮ್ ಅಂತ ಇರುತ್ತೆ. ಸೊ ಅದಕ್ಕೆ ಇವಾಗ ನಾವು ರೆಡಿಯಾಗಿ ಎಸ್ ಸೊ ನೆನೆ ಬೋನ್ ಫೈರ್ ಮತ್ತು ಹ್ಯಾಂಗ್ಔಟ್ ಜಾಗ ಇದು. ಇವಾಗ ನಾವು ರೆಸ್ಟೋರೆಂಟ್ಗೆ. ಆ್ಯಕ್ಚುಲಿ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ ಅಲ್ವಾ? ಹೌದು, ಆ್ಯಕ್ಚುಲಿ ವ್ಯೂ ತುಂಬ ಚೆನ್ನಾಗಿದೆ, ಬಟ್ ಕ್ಯಾಮ್ರಾದಲ್ಲಿ ತುಂಬ ಅಷ್ಟು ಜಸ್ಟಿಸ್ ಆಗ್ತಿಲ್ಲ. ಬಟ್ ನೀವು ಡೈರೆಕ್ಟಾಗಿ ನೋಡಿದ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಆಫ್ ವ್ಯೂ. ಇಲ್ಲೊಂದೆರಡು ವ್ಯೂ ಪಾಯಿಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ರು ಕೊಂದಾಣ ಅಥವಾ ಕೊಂಡಾಡ, ಗೊತ್ತಿಲ್ಲ ಅದು. ಅಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿದೆ, ಬಟ್ ಈ ಟೈಮಲ್ಲಿ ಹೋದರೆ ಈ ಥರನೇ ಫಾಗ್ ಇರುತ್ತೆ ಅಂತ. ಬಟ್ ವಿಲ್ ಟ್ರೈ ಸ್ವಲ್ಪ ಮಧ್ಯಾಹ್ನ ಆದಮೇಲೆ ಏನಾದರೂ ಬೆಟರ್ ಆದರೆ ವಿಲ್ ಜಸ್ಟ್ ಡ್ರೈವ್ ಟು ದ್ಯಾಟ್. ಇಲ್ಲಿಂದ ಒಂದು 18 ಕಿಲೋಮೀಟರ್ ಇದೆ ಅನಿಸುತ್ತೆ. ನೋಡೋಣ. ಆ್ಯಂಡ್ ಒಂದು ವಾಟರ್ ಫಾಲ್ಸ್ ಕೂಡ ಇದೆ ಅಂತೆ. ಕ್ಯಾಥ್ರಿನ್ ವಾಟರ್ ಫಾಲ್ಸ್ ಅದು. ಕ್ಯಾಥ್ರಿನ್ ವಾಟರ್ ಫಾಲ್ಸ್. ವಿಲ್ ಟ್ರೈ ಟು ಗೋ ದೇರ್. ಏನಂದರೆ ಏನು ಕಾಣ್ತಿಲ್ಲ, ಫುಲ್ಲು ಫಾಗ್ ಇದೆ. ಸ್ವಲ್ಪ ದೂರ ಹೋದ್ಮೇಲೆ ಸೌಜನ್ಯ ಕಾಣಿಸಲ್ಲ, ಲಿಟ್ರಲಿ ಕಾಣಿಸೋದೇ ಇಲ್ಲ. ಬರ್ತೀನಿ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಒಂದು ಸ್ಟೇ ಮಾಡಿದ್ವಿ ಚಿಕ್ಕಮಂಗ್ಳೂರಲ್ಲಿ. ಅದು ಇಟ್ ವಾಸ್ ಬಿಟ್ವೀನ್ ಕಾಫಿ ಪ್ಲಾಂಟೇಶನ್ ಒಳಗಡೆ ಇತ್ತು, ಬಟ್ ಅದು ಸಖತ್ತಾಗಿತ್ತು. ಕೇರ್ಫುಲ್. ಬ್ರೇಕ್ಫಾಸ್ಟ್ದು ಒಂದು ಕತೆ ಏನಂತಂದರೆ, ಆ್ಯಕ್ಚುಲಿ ಬಫೆ ಸಿಸ್ಟಮ್ ಇರೋದು ನಮಗೆ ಗೊತ್ತಿರಲಿಲ್ಲ. ಸೊ ಕ್ಯಾಶುವಲಾಗಿ ಏನಾದರೂ ಒಂದೆರಡು ಐಟಮ್ ಮಾಡಿರ್ತಾರೆ ಅಂದ್ಕೊಂಡು ನಾನು ಸೋಜು ಸ್ವಲ್ಪ ಲೇಟಾಗೇ ಹೋದ್ವಿ. ಅವರು 8:40ಗೆಲ್ಲ ಕಾಲ್ ಮಾಡಿದರು ನಮಗೆ, ಸರ್ ಬ್ರೇಕ್ಫಾಸ್ಟ್ 10ಕ್ಕೆ ಖಾಲಿ ಆಗುತ್ತೆ ಬನ್ನಿ ಅಂತ. ಬಟ್ ನಾವಿಬ್ಬರು ಆರಾಮಾಗಿ ಹೋಗೋಣ ಅಂದ್ಬಿಟ್ಟು ಹೋಗಿ ನೋಡಿದ್ರೆ ಒಂದು 15 ಐಟಮ್ ಏನಾದರೂ ಇಟ್ಟಿದ್ರು ಅಲ್ಲಿ. ಸ್ಯಾಂಡ್ವಿಚಸ್ಸು, ಒಂದೆರಡು ಜ್ಯೂಸು, ಟೀ, ಆಮೇಲೆ ಒಂದು 3-4 ಥರ ಬ್ರೇಕ್ಫಾಸ್ಟ್ ಎಲ್ಲ. ಹಾಂ, ಬಟ್ ಪ್ರಾಬ್ಲಮ್ ಏನಂತ ಅಂದರೆ ನಾವು ಹೋಗೋಷ್ಟು ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ನಾವು ಬರೀ ಇಡ್ಲಿ ಮತ್ತು ಸ್ಯಾಂಡ್ವಿಚಸ್ನ ತಿಂದು ಸದ್ಯಕ್ಕೆ ಬಂದ್ವಿ. ಬಟ್ ಫುಡ್ ಚೆನ್ನಾಗಿತ್ತು. ಬಟ್ ನಾಳೆ ಅದೇ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆಲ್ಲ, ಹಾಂ, ಬೆಳಗ್ಗೆನೇ ಹೋಗೋದು ಅಂತ. ಸೊ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಸ್ವಲ್ಪ ವ್ಯೂ, ವಾವ್ ಚೆನ್ನಾಗಿದೆ, ನೋಡಿ ತೋರಿಸ್ತೀನಿ ನಿಮಗೆ. ಸೊ ವ್ಯೂ ಸಖತ್ತಾಗಿದೆ. ಸೊ ವ್ಯೂ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ವಾಕಿಂಗ್ ಬರ್ತಾಯಿದ್ದೀವಿ. ಬಟ್ ನಾನು ಇವಾಗ ರೈಟ್ ನಾವು ಏನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಪ್ಲೇಸಲ್ಲಿ ಅಂತ ಅಂದರೆ, ಮೇ ಬಿ ನಾನು ಬೈಕ್ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬೈಕ್ ಇದ್ದಿದ್ದರೆ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಅಡ್ವೆಂಚರಸ್ ಆಗಿರೋದು.
ಸೊ ನಾವು ಸ್ಟೇ ಮಾಡಿರೋಕ್ಕೆ ದಾರಿ ಹಿಂಗಿದೆ, ಬಟ್ ಅದು ಬಿಟ್ಟು ಇಲ್ಲಿ ಇನ್ನೂ ಡಿಫ್ರೆಂಟಾಗಿ ಸ್ಟೇಸ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸ್ಟೇ ಇದೆ, ತೋರಿಸ್ತೀನಿ. ಕೇವ್ ಟೈಪಲ್ಲಿದೆ, ಬನ್ನಿ. ಸೊ ಇದೊಂಥರ ಕೇವ್ ಟೈಪಲ್ಲಿರೋ ರೂಮು. ಯಾರೋ ಇರ್ತಾರೆ, ಸದ್ಯಕ್ಕಲ್ಲಿ ಹೋಗೋದು ಬೇಡ, ಬಟ್ ಯು ಕ್ಯಾನ್ ಸ್ಟೇ ಲೈಕ್ ದಿಸ್. ಇನ್ನೂ ಸೂಪರಾಗಿರುತ್ತೆ. ಫ್ಯಾಮಿಲಿ ಮತ್ತು ಬಾಯ್ಸ್ ಜೊತೆ ಬಂದಾಗ ಕೂಡ ನೀವು ಇಲ್ಲಿ ಗೇಮ್ಸ್ ಆಡ್ಬೋದು, ಅದಕ್ಕೂ ಫೆಸಿಲಿಟಿ ಇದೆ. ಹಾಗೇ ನಿಮ್ಮ ಬ್ಯಾಕ್ ಯಾರ್ಡಲ್ಲಿ ಕೂಡ ಪ್ಲೇಸಸ್ ಇರುತ್ತೆ, ಅಲ್ಲೂ ಕೂಡ ನೀವು ಗೇಮ್ ಆಡ್ಬೋದು, ಇಲ್ಲ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಸೊ ಹಾಗೆ ನಾವು ಸ್ವಲ್ಪ ಹೊತ್ತು ಟೇಬಲ್ ಟೆನ್ನಿಸ್ನ ಆಡ್ಕೊಂಡು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ ರೆಸಾರ್ಟಲ್ಲಿ. ಫಾಗ್ ಕಮ್ಮಿ ಆದಮೇಲೆ ಊಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ನಿಮಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ಸಿಗೋಣ ಮುಂದಿನ ವ್ಲಾಗಲ್ಲಿ ಊಟಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು ಆಲ್ ಆನ್ ನೆಕ್ಸ್ಟ್ ವ್ಲಾಗ್.